अरुणां करुणातरङ्गिताक्षीं धृतपाशाङ्कुशपुष्पबाणचापाम् अणिमादिभिरावृतामयूखैः अहमित्येव विभावये ಭವಾನಿ. ಲಲಿತಾ ತ್ರಿಪುರ ಸುಂದರಿಯ ಧ್ಯಾನದಲ್ಲಿ ಅವಳ ಮುಖವು ಉದಯಕಾಲದ ಕೆಂಪು ಬಣ್ಣದ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದು, ಅದು ಶಕ್ತಿ, ಜ್ಞಾನೋದಯ ಮತ್ತು ಶುಭೋದಯದ ಸಂಕೇತವಾಗಿದೆ. ಅವಳ ಕಣ್ಣುಗಳು ಕರುಣೆಯಿಂದ ತುಂಬಿ ಭಕ್ತನನ್ನು ತನ್ನತ್ತ ಸೆಳೆಯುತ್ತವೆ. ಅವು ಕೇವಲ ಸೌಂದರ್ಯವಲ್ಲ, ದಯೆ, ಪ್ರೀತಿ ಮತ್ತು ರಕ್ಷಣೆಯ ಸಂಕೇತ. ಅವಳ ಕೈಯಲ್ಲಿರುವ ಪಾಶ, ಆಂಕುಶ, ಪುಷ್ಪಬಾಣ ಮತ್ತು ಚಾಪವು ಆಕರ್ಷಣೆ, ನಿಯಂತ್ರಣ, ಮೃದು ಪ್ರೀತಿ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಈ ಶಸ್ತ್ರಾಸ್ತ್ರಗಳು ನಾಶ ಮಾಡಲು ಅಲ್ಲ, ಮನುಷ್ಯರನ್ನು ನಿಗ್ರಹಿಸಿ, ಮಾರ್ಗದರ್ಶನ ಮಾಡಿ, ಪ್ರೀತಿಯಿಂದ ಮುಕ್ತಿಯತ್ತ ಕೊಂಡೊಯ್ಯಲು ಅವಳ ಕೈಯಲ್ಲಿವೆ. ಅವಳು ಅಣಿಮ, ಲಘಿಮ, ಮಹಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಮತ್ತು ವಶಿತ್ವ ಎಂಬ ಅಷ್ಟಸಿದ್ಧಿಗಳಿಂದ ಆವೃತಳಾಗಿದ್ದು, ಅವು ಅವಳ ಪರಮಶಕ್ತಿಯ ಕಿರಣಗಳು. ಕೊನೆಗೆ ಭಕ್ತನು ಅವಳು ನಾನು ಬೇರೆಯಲ್ಲ, ಅವಳು ನನ್ನ ಸ್ವರೂಪವೇ ಎಂದು ಭಾವಿಸಿ ಧ್ಯಾನಿಸುತ್ತಾನೆ. ಇದು ಅದ್ವೈತ ತತ್ವದ ಸಾರವಾಗಿದ್ದು, ದೇವಿ ಮತ್ತು ಭಕ್ತನು ಒಂದೇ ಎಂಬ ಸತ್ಯವನ್ನು ಬೋಧಿಸುತ್ತದೆ. ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸದ್ಧೇಮ ಪದ್ಮಾಂ ವರಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತಮಭಯದಾಂ ಭಕ್ತನಮ್ರಾಂ ಭವಾನೀಂ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾತ್ರೀ. ಕಮಲಾಸನದಲ್ಲಿ ಕುಳಿತಿರುವ, ಅರಳಿದ ಕಮಲದಂತೆ ಪ್ರಕಾಶಮಾನವಾದ ಮುಖವನ್ನು ಹೊಂದಿರುವ, ಕಮಲದ ಎಲೆಯಂತೆ ಉದ್ದವಾದ ಕಣ್ಣುಗಳನ್ನು ಹೊಂದಿರುವ, ಚಿನ್ನದಂತೆ ಹೊಳೆಯುವ ಕಾಂತಿಯುಳ್ಳ, ಹಳದಿ ವಸ್ತ್ರವನ್ನು ಧರಿಸಿರುವ, ಕೈಯಲ್ಲಿ ಚಿನ್ನದ ಕಮಲವನ್ನು ಹಿಡಿದಿರುವ, ಸುಂದರ ಅಂಗಗಳನ್ನು ಹೊಂದಿರುವ, ಎಲ್ಲ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿರುವ, ಎಲ್ಲರಿಗೂ ಅಭಯವನ್ನು ನೀಡುವ, ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸುವ, ವಿಶ್ವದ ತಾಯಿ, ಶ್ರೀವಿದ್ಯಾರೂಪಿಣಿ, ಶಾಂತಸ್ವರೂಪಿಣಿ, ಎಲ್ಲಾ ದೇವತೆಗಳಿಗೂ ತಾಯಿ, ಎಲ್ಲಾ ಸಂಪತ್ತು ಮತ್ತು ಐಶ್ವರ್ಯವನ್ನು ನೀಡುವ ಭವಾನಿಯನ್ನು ನಾನು ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾ. ಸಿಂಧೂರದ ಕೆಂಪು ಬಣ್ಣದ ದೇಹವನ್ನು ಹೊಂದಿರುವ, 3 ಕಣ್ಣುಗಳನ್ನು ಹೊಂದಿರುವ, ಮಾಣಿಕ್ಯಗಳಿಂದ ಅಲಂಕರಿಸಲ್ಪಟ್ಟ ಕಿರೀಟದಲ್ಲಿ ಚಂದ್ರನನ್ನು ಧರಿಸಿರುವ, ಮೃದು ನಗುವಿನ ಮುಖವನ್ನು ಹೊಂದಿರುವ, ಸುಂದರವಾದ ವಕ್ಷಸ್ಥಲವನ್ನು ಹೊಂದಿರುವ, ಕೈಯಲ್ಲಿ ಅಮೃತದಿಂದ ತುಂಬಿದ ರತ್ನದ ಪಾತ್ರೆ ಮತ್ತು ಕೆಂಪು ಕಮಲವನ್ನು ಹಿಡಿದಿರುವ, ಶಾಂತ ಸ್ವರೂಪಿಣಿಯಾದ, ರತ್ನಪಾತ್ರೆಯಲ್ಲಿ ತನ್ನ ಕೆಂಪು ಪಾದಗಳನ್ನು ಇರಿಸಿಕೊಂಡಿರುವ ಪರಮ ತಾಯಿಯನ್ನು